ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಪಿತಾ ಶೆಟ್ಟಿಸ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಬಂದು ಒಂದು ಟ್ರಾವೆಲ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ ಪ್ರಿಪ್ರೇಷನ್ಸ್ ಬ್ಲಾಗ್ ಏನೂ ಮಾಡ್ಕೊಳಕ್ಕಾಗಿಲ್ಲ, ಹಾಗಾಗಿ ನಾನು ಇವಾಗ ಶೂಟ್ ಮಾಡೋಕ್ಕೆ ಶುರು ಮಾಡಿದ್ದು. ಆಲ್ಮೋಸ್ಟ್ ಟೈಮ್ ಬಂದು 1:45 ಆಗ್ತಾಯಿದೆ. ಇವಾಗ ಹೊರಡಬೇಕು, ಫುಲ್ ರೆಡಿ ಆಗಿದ್ದೀವಿ. ಲಗೇಜ್ ತೊಗೊಂಡೋಗಿ ಇಡಬೇಕು ಕೆಳಗಡೆ ಕಾರಿಗೆ ಅಷ್ಟೇ. ಇವತ್ತು ಆ್ಯಕ್ಚುಲಿ ಫ್ರೈಡೇ, ನಾಳೆ ಯುಗಾದಿ ಹಬ್ಬ. ನಿಮಗೆಲ್ಲ ನಾವು ಲಾಸ್ಟ್ ಇಯರು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇದ್ವಿ. ಯುಗಾದಿ ಹಬ್ಬದಲ್ಲಿ ಸರ್ಪ ಸಂಸ್ಕಾರ ಎಲ್ಲ ಮಾಡ್ಸೋಕ್ಕೆ ಹೋಗಿದ್ವಿ. ಅದ್ರದ್ದು ಹರಕೆ ತೀರ್ಸೋಕ್ಕೆ ಇವಾಗ ಹೊರಟಿದ್ದೀವಿ. ಬಟ್ ಫಸ್ಟ್ ಎಲ್ಲಿಗೆ ಹೋಗ್ತೀವಿ ಮತ್ತು ಯಾವ್ಯಾವ ಪ್ಲೇಸಸ್ ವಿಸಿಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ವ್ಲಾಗ್ ಪೂರ್ತಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ಸೆಕೆ ಇದೆ, ನೋಡ್ಬೋದು. ಸ್ವೆಟ್ ಆಗ್ತಿದ್ದೀನಿ, ಪವರ್ ಕೂಡ ಇಲ್ಲ, ಮತ್ತು ಎಲ್ಲ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೀವಿ, ಮರ್ತೋಗ್ತೀವಿ ಅಂತ ಹೇಳ್ಬಿಟ್ಟು. ಬರೋವರೆಗೂ ಸುಮ್ಮನೆ ರನ್ ಆಗ್ತಿರುತ್ತೆ, ಪವರ್ ಬೇಸ್ಟ್ ಆಗುತ್ತೆ ಅಂತ. ಒಂದೇ ಒಂದು ಲೈಟ್ ಸ್ವಿಚ್ ಆನ್ ಮಾಡಿದ್ದೀನಿ ಅಷ್ಟೇ. ಎಲ್ಲ ಆಯಿತು. ಬೆಳಗ್ಗೆಯಿಂದ ನಿನ್ನೆಯಿಂದ ಆಲ್ಮೋಸ್ಟ್ ಒಂದು 2-3 ದಿನದಿಂದ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಪಾಪಗೂ ಸೆಕೆ ಅಂತ ಡೈಲಿ ಬೇರೆ ಹಾಕಿದ್ದೀನಿ. ಅವಳಿಗೇನು ಹೊಸ ಬಟ್ಟೆ ಹತ್ರ ಎಲ್ಲ ಏನು ಹಾಕಿಲ್ಲ, ನಾಳೆಯಿಂದ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಕಂಫರ್ಟ್ ಇರುತ್ತೆ ಅವಳಿಗೂ ಅಂತ. ಡೈಪರು ಹಾಕಿಲ್ಲ ನಾನು ಅವಳಿಗೆ. ಅವಳೇನು ಗೊತ್ತಾ, ಡೈಪರ್ ಹಾಕ್ಸ್ಕೊಳ್ಳಲ್ಲ ಇವಾಗ, ಇತ್ತೀಚೆಗೆ ಬೇಡ ಬೇಡ ಅಂತ ತೋರಿಸ್ತಾಳೆ. ಅದಕ್ಕೆ ಅವಳಿಗೆ ಹಾಕೋಕ್ಕೆ ಹೋಗಿಲ್ಲ. ಹೆಂಗಿದ್ರು ಒಂದು ಸ್ವಲ್ಪ ದೂರದಲ್ಲಿ ಸ್ಟಾಪ್ ಮಾಡಿಸ್ಬಿಟ್ಟು ಕಾರ್ನ ಹೇಳಿದ್ರೆ ಅವಳು ಸುಸು ಪಾಸ್ ಮಾಡ್ತಾಳೆ. ಹಾಗಾಗಿ ಹಾಗೆ ಮೇಂಟೈನ್ ಮಾಡೋಣ, ದೇವಸ್ಥಾನಗಳಲ್ಲಿ ಮಾತ್ರ ಕರ್ಕೊಂಡು ಹೋದಾಗ ಹಾಕೋಣ ಅಂತ ಸುಮ್ಮನಿದ್ದೀವಿ. ಆ ಕಡೆ ಹೊರಟೋದಳು, ಆ ಕಡೆಗೆ ಲಗೇಜ್ ಎಲ್ಲ ನೋಡಿ ತೋರಿಸ್ತೀನಿ. ಇಲ್ಲ ಇಲ್ಲ, ಇಲ್ಲಿ ಲಾಕ್ ಮಾಡ್ತೀನಿ. ಹೆಂಗೆ ಲಾಕೇ ಆಯ್ತಾ ಇಲ್ಲ? ಅಯ್ಯೋ ಇರಮ್ಮ ಲಾಕೇ ಆಯ್ತಾ ಇಲ್ಲ. ಇದು ನಿಮಿಷ ಹೆಚ್ಚಬೇಕಾ? ಏನಿದ್ದು ನಿಮ್ಮದು ಅವತಾರ? ಎಲ್ಲ ಅಳಿಸ್ಕೊಂಡು ಹಣೆದೆಲ್ಲ ಬಾ ಎತ್ಕೊಂತೀವಿ. ಹಾಂ, ಲಗೇಜು ದೊಡ್ಡದೆಲ್ಲ ಎತ್ಕೋದ್ರೇನೋ? ದೊಡ್ಡ ಬ್ಯಾಗ್ ಎತ್ಕೋದ್ರಾ? ದೊಡ್ಡದು ತಗೊಂಡೋಗವ್ರೆ ಅನಿಸ್ತೈತೆ. ತೊಗೊಂಡೋಗಿ ಕಾರಲ್ಲಿ ಇಟ್ಟಿದ್ದಾರೆ. ಟ್ರಾಲಿ ಬ್ಯಾಗು ಹೋಗಿದೆ. ಕಪ್ಪಿಟ್ಕೊಂಡಿದ್ದೆ ನನ್ನ ಮಗಳೆಲ್ಲ ಹಂಗೆ ತೀಡ್ಬಿಟ್ಟಿದ್ದಾಳೆ. ಅವಳೇನೋ ಇಟ್ಕೊಂಬಿಟ್ಟಿದ್ದೀನಿ ಅಂತ. ಸ್ಟಿಕ್ಕರ್ ಅಂತೂ ಇಟ್ಕೊಳಕ್ಕೆ ಬಿಡೋದು ಅವಳು. ತೊಗೊಂಡೇ ಇಲ್ಲ ನಾನು, ಅದಕ್ಕೆ ಅದನ್ನು ಸುಮ್ಮನೆ ವೇಸ್ಟ್ ಅಂತ. ಐಲೈನರ್ ತೊಗೊಂಡಿದ್ದೀನಿ. ನೋಡಿ ದಾಳಿ ಅಲ್ಲಿ ಬಂದ್ಬಿಟ್ಟು ಅಂತಾರೆ ನೋಡೋಕ್ಕೆ ಚೆಂದ, ಕ್ಯೂಟ್ ಅಲ್ವಪ್ಪ. ಅಜ್ಜಿನೂ ಬರ್ತಿದ್ದಾರೆ, ನಾನು ನಮ್ಮನೆಯವರು, ಅಜ್ಜಿ ಪಾಪು. ಚೇರ್ ಏನಕ್ಕೆ ಹಂಚ್ಕೋಗೋಣ ಅಂದ್ಕೊಂಡಿದ್ದೀವಿ. ಸೊ ಅಲ್ಲಿ ಫೋಟೋಶೂಟ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಕ್ಯಾಮ್ರಾ ತೊಗೊಂಡಿಲ್ಲ. ಬುಡಜ್ಜಿ ಬರ್ತಾರೆ. ಫ್ರೆಂಡ್ಸ್, ಫೈನಲಿ ಹೊರಡಬೇಕು. ಸ್ವಲ್ಪ ಟ್ಯಾಬ್ಲೆಟ್ಸು ಮೆಡಿಕಲ್ದು ಎಲ್ಲ ಸ್ವಲ್ಪ ತೊಗೊಂಡಿದ್ದೀವಿ. ಪಾಪುಗೂ ತೊಗೊಂಡಿದ್ದೀವಿ. ಚಿನ್ನಮ್ಮ ಕೆಳಗಡೆ ಬೇರೆ ಇಳಿತಾ ಇಲ್ಲ ಅವಳು. ಹೆಂಗೆಂಗೋ ವಿಡಿಯೋ ಶೂಟ್ ಬಾಗ್ಲಕ್ಕಣ ಅಳ್ಬಾರ್ದು. ಮಾಮಿ ನಮಸ್ತೆ ಮಾಡ್ಬಿಡು. ಮಾಮಿ ಎಲ್ಲ ಒಳ್ಳೇದು ಮಾಡಪ್ಪ. ಹುಷಾರಾಗಿ ಹೋಗಿ ಹುಷಾರಾಗಿ ಬರೋಣ ಮಾಡಪ್ಪ. ಏನು? ಹಾಂ, ಬಾಕ್ಲ ಟಾಟಾ ಚಿನ್ನಮ್ಮ. ನಡಿ ಗೇಟ್ ಇಡ್ತೀನಿ, ನಾಯಿಗಳು ಹೊಂಟೋಯ್ತವೆ. ಇವಾಗ ಹೊರಡ್ತಾ ಇದ್ದೀವಿ. ಮೊದಲಿಗೆ ನಾವು ಮದ್ದೂರಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಂಗೇ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಯಲ್ ಪ್ಲ್ಯಾನ್ ಇದ್ದಿದ್ದು ಒಂದಿನ ಹಿಂದೆನೇ ಹೋಗಿ ಬರಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದು. ಆಗಲಿಲ್ಲ. ಸರಿ, ಆವತ್ತಿನ ದಿನವೇ ಬೆಳಗ್ಗೆ ಬೇಗ ಹೋಗ್ಬಿಟ್ಟು ಮನೆಗೆ ಬಂದು ಆಮೇಲೆ ಮತ್ತೆ ಹೊರಡೋಣ ಅಂತ ಅಂದ್ಕೊಂಡ್ವಿ. ಅದೂ ಆಗಲಿಲ್ಲ.
ಹಾಗಾಗಿ ಇವತ್ತು ಹೋಗ್ಬಿಟ್ಟು ಹಾಗೆ ಜರ್ನಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಹೊರಟಿದ್ದೀವಿ. ತುಂಬ ಅಂದರೆ ತುಂಬಾ ಸೆಕೆ ಇದೆ, ನೋಡ್ಬೋದು ಎಷ್ಟು ಸ್ವೆಟ್ ಆಗ್ತಿದ್ದೀನಿ ಅಂತ. ನಂಗೆ ಏನು ಕ್ರೀಮ್ ಹಚ್ಕೊಬೇಕು ಅಂತಲೂ ಅನಿಸ್ತಾ ಇಲ್ಲ, ಏನಿಲ್ಲ, ಅಷ್ಟು ಸೆಕೆ. ಇಲ್ಲೇ ಇಷ್ಟು ಸೆಕೆ ಆಗ್ತಿದೆ, ಇನ್ನು ಆ ಕಡೆ ಸೈಡೆಲ್ಲ ಎಷ್ಟು ಸೆಕೆ ಇರ್ಬೋದು ಅಂತ ನೆನೆಸ್ಕೊಂಡ್ರೆ ಭಯ. ಪಾಪುಗೆ ಎಷ್ಟು ಸೆಕೆ ಆಗುತ್ತೋ ಅಂತ. ಅದಕ್ಕೆ ಅವಳಿಗೆಲ್ಲ ಸಮ್ಮರ್ಗೆ ಸೂಟ್ ಆಗುವಂಥ ಬಟ್ಟೆಗಳೇ ತೊಗೊಂಡಿದ್ದೀನಿ. ಇವಾಗ ಇನ್ನೇನು ಮಧುರಮ್ಮ ದೇವಸ್ಥಾನದ ಹತ್ರನೇ ಇದ್ದೀವಿ. ಅಲ್ಲಿ ATMಗೆ ಹೋಗಿದ್ರು ನಮ್ಮ ಮನೆಯವರು. ಟ್ರಾವೆಲ್ ಮಾಡ್ತಾಯಿದ್ದೀವಿ, ಅಫ್ಕೋರ್ಸ್ ಬೇಕೇ ಬೇಕು, ದುಡ್ಡು ಖರ್ಚಿರುತ್ತೆ. ಹಾಗಾಗಿ ಇಲ್ಲೇ ಡ್ರಾ ಮಾಡಿ ಇಟ್ಕೊಂಡ್ಬಿಟ್ರೆ ಒಳ್ಳೆಯದು. ಮಧ್ಯ ATM ಎಲ್ಲೆಲ್ಲಿರುತ್ತೋ ಏನೋ ಗೊತ್ತಿರಲ್ಲ ಹೊಸ ಜಾಗಗಳಲ್ಲಿ ಅಂದ್ಬಿಟ್ಟು ಡ್ರಾ ಮಾಡ್ಕೋತಾ ಇದ್ದಾರೆ. ಸ್ವಲ್ಪ ಗೂಗಲ್ ಪೇಲು ಇಟ್ಕೊಂಡಿರ್ಬೇಕಾಗುತ್ತೆ. ಈ ಥರ ಎಲ್ಲ ಹೊರಗಡೆ ಹೋಗ್ಬೇಕಾದ್ರೆ ಕ್ಯಾಶ್ ಕೂಡ ಇರಬೇಕು. ಎಲ್ಲ ಆನ್ಲೈನಲ್ಲೇ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತಲ್ವ. ಅದಕ್ಕೆ ಎರಡರಲ್ಲೂ ಮ್ಯಾನೇಜ್ ಮಾಡ್ಕೊಂಡು ತೊಗೊಂಡೋದ್ರೆ ಒಳ್ಳೆಯದು ಅಂದ್ಬಿಟ್ಟು ಈ ಥರ ಸ್ವಲ್ಪ ಕ್ಯಾಶ್ನೂ ತೊಗೋತಾ ಇದ್ದೀವಿ. ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು. ಆಮೇಲೆ ವ್ಲಾಗ್ ಶೂಟ್ ಮಾಡ್ತಾಯಿದ್ದೀನಿ. ನಾನು ದೇವಸ್ಥಾನದ ಒಳಗಡೆಗೆ ಮೊಬೈಲ್ ತೊಗೊಂಡು ಹೋಗಿರಲಿಲ್ಲ. ಟ್ರಿಪ್ಪಲ್ಲಿ ಮತ್ತು ಈ ಥರ ಹೊರಗಡೆ ಬಂದಾಗ ಕೆಲವೊಂದು ಸರಿ ಹಂಗಾಗುತ್ತೆ. ಆವಾಗ ನೆನಪಾಗೋದಿಲ್ಲ, ಸಡನ್ನಾಗಿ ಕಾರಲ್ಲೇ ಬಿಟ್ಟು ಹೊರಟೋಗಿರ್ತೀನಿ, ಶೂಟ್ ಮಾಡಿರಲ್ಲ. ಅದಾದಮೇಲೆ ಬಂದು ವೀಡಿಯೋನ ಶೂಟ್ ಮಾಡ್ತಾ ಇರೋದು. ಪೆಟ್ರೋಲೆಲ್ಲ ಫಿಲ್ ಮಾಡಿಸ್ಬೇಕಾಗಿತ್ತು. ಅಲ್ಲಿಂದ ಬಂದು ಪೆಟ್ರೋಲೆಲ್ಲ ಫಿಲ್ ಮಾಡಿಸಿ ಇವಾಗ ಜರ್ನಿ ಸ್ಟಾರ್ಟ್ ಆಗಿದೆ. ನಾನು ಒಂದೇ ಬೇಡ್ಕೊಂಡಿದ್ದು, ಪಾಪು ಸ್ವಲ್ಪ ಆರಾಮಾಗಿರಲಿ, ಕ್ರ್ಯಾಂಕಿ ಆಗೋದು ಬೇಡ, ಅವಳು ಸಪೋರ್ಟ್ ಮಾಡಲಿ. ಫಸ್ಟ್ ಟೈಮು ಇಷ್ಟು ದೂರ ಜರ್ನಿ ಮಾಡ್ತಾ ಇರೋದು. ಅವಳು 6 ತಿಂಗಳಿದ್ದಾಗ ಹೊರನಾಡಿಗೆ ಕರ್ಕೊಂಡೋಗಿದ್ವಿ, ಬಟ್ ಅವಾಗ ಚಿಕ್ಕವಳಿದ್ಲು, ಓಕೆ ಅಂತ ಅನಿಸ್ಬಿಡ್ತು. ಇವಾಗ ಏನು ಮಾಡ್ತಾಳೋ ಅದಕ್ಕಿಂತನೂ ದೂರ, ಮತ್ತು 4-5 ಡೇಸ್ ಟ್ರಿಪ್ ಇದೆ ಅನ್ನೋದು ಭಯ ಇತ್ತು. ನೋಡೋಣ, ಅದನ್ನೇ ಬೇಡ್ಕೊಂಡಿದ್ದೀನಿ ದೇವ್ರ ಹತ್ರ ಎಲ್ಲ ಒಳ್ಳೇದಾಗಲಿ ಅಂತ. ಇವಾಗ ಮನೆಯಿಂದನೇ ಅವಳಿಗೆ ಅನ್ನ ಸಾಂಬಾರು ಬಾಕ್ಸಲ್ಲಿ ತಂದಿದ್ದೆ. ಇವಾಗ ತಿನ್ಸೋಣ ಅಂತ ನೋಡಿದ್ರೆ ಸ್ವಲ್ಪ ತಿಂದಷ್ಟೇ. ಇನ್ನೇನು ಮಾಡೋದು, ಕಾರೊಳಗಡೆ ತಿನ್ಸೋದು ಕಷ್ಟನೇ. ಹೇಗಿದ್ರು ಟ್ರಾವೆಲ್ ಮಾಡ್ತಿರ್ತೀವಿ, ಅವಾಗವಾಗ ಏನಾದರೂ ತಿಂತೀವಲ್ವ, ಅವಳು ತಿಂತಾಳೆ, ಅವಳಿಗೆ ಸೂಟ್ ಆಗೋಂಥದ್ದು ಏನಾದರೂ ಇದ್ದರೆ ಅಂದ್ಬಿಟ್ಟು ಸುಮ್ಮನಾದೆ. ಆಮೇಲೆ ಗ್ಯಾಪ್ ಕೊಟ್ಟು ತಿನ್ಸೋಣ ಅಂತಲೂ ಸುಮ್ಮನಾದೆ. ಅವಳಿಗೆ ಹೋಮ್ ಮೇಡ್ ಸೆರ್ಲಾಕ್ ಕೂಡ ಕ್ಯಾರಿ ಮಾಡಿದ್ದೀನಿ, ಮತ್ತು ಅವಲಕ್ಕಿ, ಸ್ವಲ್ಪ ಬೆಲ್ಲ, ಖರ್ಜೂರ, ದ್ರಾಕ್ಷಿ, ಈ ಥರ ಎಲ್ಲ ಅವಳಿಗೆ ಕ್ಯಾರಿ ಮಾಡಿದ್ದೀನಿ. ಅಟ್ಲೀಸ್ಟ್ ಸರಿ ಮಾಡಿಸಿ ತಿನ್ನಿಸ್ಬೋದು, ಮತ್ತು ಅವಲಕ್ಕಿ ಮಾಡಿಸಿ ತಿನ್ನಿಸ್ಬೋದು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಅಷ್ಟೊಂದೇನು ಭಯ ಪಡೋಂಥದ್ದಿಲ್ಲ. ಮತ್ತು ದೇವಸ್ಥಾನಗಳಲ್ಲೂ ಇದು ಪ್ರಸಾದ ಎಲ್ಲ ಇರುತ್ತೆ, ಅಂದರೆ ಊಟ ಎಲ್ಲ ಇರುತ್ತೆ ಅಲ್ವಾ, ಅಲ್ಲೂ ತಿನ್ನಿಸ್ಬೋದು. ಮತ್ತು ಬಾಕ್ಸ್ಗಳು, ಅವಳಿಗೆ ಗ್ಲಾಸು, ಮತ್ತು ಸ್ವಲ್ಪ ದೊಡ್ಡದೊಂದು ತಟ್ಟೆ ಥರ, ನೀರು ಕುಡಿಯೋದಕ್ಕೆ ಅವಳಿಗೆ ನಾರ್ಮಲ್ ಸಿಪ್ಪರ್ ಬಾಟಲ್ ಇದೆಯಲ್ಲ ಅದು, ಮತ್ತು ಒಂದು ಚೊಂಬು ಕೂಡ ನಾವು ನೀರನ್ನು ತೊಗೊಂಡು ಹೊರಟಿದ್ದೀವಿ. ಅವಳಿಗೆ ನೀರು ಚೇಂಜ್ ಆಗಬಾರ್ದು, ಸುಮ್ಮನೆ ಏನಕ್ಕೆ ರಿಸ್ಕ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಅದೆಲ್ಲ ಒಟ್ಟಿನಲ್ಲಿ ಏನೇನು ರಿಲೇಟೆಡ್ ಬೇಕು, ಪಾತ್ರೆ, ಅದನ್ನು ಸ್ವಲ್ಪ ಕ್ಯಾರಿ ಮಾಡಿದ್ದೀನಿ. ಮತ್ತು ನೈಫು, ಮತ್ತು ಸಿಝರು, ಈ ಥರದ್ದು ಎಲ್ಲನೂ ಕ್ಯಾರಿ ಮಾಡಿದ್ದೆ. ಈ ಸೌತೆಕಾಯಿ ಒರಿಯೋದು, ಮನೆಯಲ್ಲೇ ಸೌತೆಕಾಯಿ, ಕ್ಯಾರೆಟ್ ಎಲ್ಲ ತೊಗೊಂಡೋಗಿದ್ದೆ. ಅದನ್ನೆಲ್ಲ ಕಟ್ ಮಾಡಿ ಇವಾಗ ತಿನ್ನೋಣ ಅಂತ ಹೇಳ್ಬಿಟ್ಟು ಒಂದು ರೌಂಡು ಕಡಲೆಪುರಿ ಎಲ್ಲ ಹಾಕ್ಕೊಂಡು ತಿಂದ್ವಿ. ಟ್ರಾವೆಲ್ ಮಾಡ್ಬೇಕಾದ್ರೆ ಈ ಥರ ಎಲ್ಲ ಇದ್ದರೆ ಒಂಥರ ಚೆನ್ನಾಗಿ ಅನಿಸುತ್ತಲ್ವ, ಅದಕ್ಕೇ. ಮತ್ತು ಆನ್ ದಿ ವೇ ಹಲಸಿನ ಹಣ್ಣು ಮಾರ್ತಾಯಿದ್ರು ಅಂದ್ಬಿಟ್ಟು ತೊಗೊಂಡಿದ್ವಿ, ಅದನ್ನು ತಿನ್ಕೊತ ಅವಳು ಮಲಗಿದ್ಲಲ್ವ, ಆರಾಮಾಗಿ ಹೊರಟಿದ್ದೀವಿ. ಇವಾಗ ಇಲ್ಲಂತೂ ಆರಾಮಾಗಿದ್ದಾಳೆ. ಘಾಟ್ ಸೆಕ್ಷನ್ ಎಲ್ಲ ಶುರು ಆದಾಗ ಏನು ಮಾಡ್ತಾಳೋ ಏನೋ ಅನ್ನೋದು ನಮಗೆ ಒಂದು ಊಹೆನೂ ಇರಲಿಲ್ಲ, ಬಟ್ ಆ ಥರ ಆಯಿತು. ಏನಾಯಿತು ಅಂತ ಹೇಳ್ಬಿಟ್ಟು ನೀವು ಕಂಪ್ಲೀಟಾಗಿ ವಿಡಿಯೋ ನೋಡಿ ಗೊತ್ತಾಗುತ್ತೆ, ಹೇಳ್ತೀನಿ. ಒಂದು 2 ಅವರ್ ಏನೋ ಮಲಗಿದ್ಲು, ಹೊರಟಿದ್ದು ಸ್ವಲ್ಪ ಹೊತ್ತಿಗೆ ಮಲ್ಕೊಂಡ್ಳು. ಅದಾದಮೇಲೆ ಎದ್ದಿದ್ದವಳು 2 ಅವರ್ ಆದಮೇಲೆ. ಎಲ್ಲಿದ್ವಿ ಅನ್ನೋದು ನನಗೆ ಎಕ್ಸಾಕ್ಟಾಗಿ ನೆನಪಿಲ್ಲ. ಸಾಂಗ್ಸ್ ಎಲ್ಲ ಹಾಕ್ಕೊಂಡು, ನನಗೆ ಬೇಕಾಗಿರೋವಂಥ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಎಂಜಾಯ್ ಮಾಡಿಕೊಂಡು ಹೊರಟಿದ್ದು. ನಾನು ಹಿಂದೆ ಸೀಟಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀನಿ, ಯಾಕೆಂದರೆ ಪಾಪುನ ಮಲಗಿಸ್ಕೊಳ್ಳೋಕ್ಕೆ ಆ ಥರ ಎಲ್ಲ ಈಸಿ ಆಗುತ್ತೆ, ನನಗೂ ಫೀಡ್ ಮಾಡ್ಸೋಕ್ಕೆಲ್ಲ ಈಸಿ ಆಗುತ್ತೆ. ಮುಂದೆ ಅಷ್ಟು ಕಂಫರ್ಟಬಲ್ ಇರಲ್ಲ ಅಂದ್ಬಿಟ್ಟು ಹಿಂದೆ ಕೂತಿದ್ದೀನಿ, ಸ್ಪೇಸ್ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಅಜ್ಜಿನೇ ಮುಂದೆ ಕೂರಿಸ್ಬಿಟ್ಟಿದ್ದೀನಿ. ಮತ್ತು ಇವಳಿಗೆ ಮುಂದೆ ಆದರೆ ಜಾಗ ಇರಲ್ಲ, ಓಡಾಡೋಕ್ಕೆ ಕಟ್ಟಾಗ್ತಂಗೆ ಆಗಿಬಿಡುತ್ತೆ, ಅಳೋದಕ್ಕೆ ಶುರು ಮಾಡಿಬಿಡ್ತಾಳೆ. ಸ್ವಲ್ಪ ದೂರ ಎಲ್ಲ ಆದರೆ ಓಕೆ, ಲಾಂಗ್ ಜರ್ನಿ ಅಲ್ವಾ, ಓಡಾಡ್ದಂಗೂ 1-2 ಹೆಜ್ಜೆ ಇಡ್ತಾಳೆ ಅಲ್ಲೇ ಪಕ್ಕದ ಸೀಟಿಗೂ ಇಲ್ಲಿಗೂ ಅಂದ್ಬಿಟ್ಟು ಅಂದ್ಕೊಂಡು ಹಿಂದೆ ಕೂತ್ಕೊಂಡಿದ್ದು. ಬಟ್ ನಾನು ಹೊರಡಬೇಕಾದ್ರೆ ನಾವೇನು ಮಾಡಿದ್ವಿ ಅಂದರೆ ಅಲ್ಲೆಲ್ಲ ಲಗೇಜ್ ಇಟ್ಬಿಟ್ಟಿದ್ವಿ, ಓಡಾಡೋಕ್ಕಷ್ಟು ಜಾಗ ಇರಲಿಲ್ಲ. ಬಟ್ ಅದಾದಮೇಲೆ ಆಮೇಲೆ ಅದೆಲ್ಲ ಸ್ವಲ್ಪ ಹಿಂದಕ್ಕೆ ಶಿಫ್ಟ್ ಮಾಡಿ ಸ್ವಲ್ಪ ಜಾಗ ಆಯಿತು ಆಟ ಆಡ್ಕೊಂಡಿರೋಳು. ಮತ್ತು ಒಂದು ಹೋಟೆಲ್ ಹತ್ರ ಸ್ಟಾಪ್ ಮಾಡಿದ್ವಿ. ಈವ್ನಿಂಗ್ ಆಗಿತ್ತು, ಒಂದು 5 ಗಂಟೆ ಮೇಲೆ ಆಗಿತ್ತು ಅಂತ ಅಂದ್ಕೊಳ್ಳಿ. ನನಗೆ ಎಕ್ಸಾಕ್ಟ್ ಟೈಮ್ಗಳು ಅದೆಲ್ಲ ನೆನಪಿಲ್ಲ, ಯಾಕೆಂದರೆ ತುಂಬ ದಿನ ಆದಮೇಲೆ ಎಡಿಟಿಂಗ್ ಮಾಡ್ತಾಯಿದ್ದೀನಿ, ಅದಕ್ಕೇ.
ಅಲ್ಲಿ ಹೋಗ್ಬಿಟ್ಟು ದೋಸೆ ತಿನ್ನಬೇಕು ಅಂತ ಅನಿಸ್ತು. ದೋಸೆ ತೊಗೊಂಡಿದ್ವಿ ಮತ್ತು ಕಾಫಿ ಕುಡಿತಾ ಇದ್ದೀವಿ. ಚೆನ್ನಾಗಿತ್ತು ಒಂಥರ. ಸ್ಪೇಸೆಲ್ಲ ನೋಡೋಕ್ಕೆಲ್ಲ ಚೆನ್ನಾಗಿತ್ತು. ಪುಟಾಣಿ ಹೋಟೆಲ್ ಆದ್ರೂ. ಮತ್ತು ಕಾಫಿ ಎಲ್ಲ ಕುಡ್ಕೊಂಡು ಈವ್ನಿಂಗ್ ಸ್ನ್ಯಾಕ್ಸ್ ಥರ ದೋಸೆನೂ ತಿಂದ್ಕೊಂಡು ಇವಾಗ ಇಲ್ಲಿಂದ ಹೊರಡಬೇಕು. ಮಧ್ಯೆ ಬ್ರೇಕ್ ಕೂಡ ಇರಬೇಕಲ್ವ ಲಾಂಗ್ ಜರ್ನಿನಲ್ಲಿ. ಕಂಟಿನ್ಯೂಸ್ ಆಗಿ ಹೋದ್ರೂ ಕಾರ್ಗೂ ರೆಸ್ಟ್ ಸಿಗೋಲ್ಲ ಅಂದ್ಬಿಟ್ಟು ಅಲ್ಲಲ್ಲೇ ಸ್ಟಾಪ್ ಮಾಡಿ ಪಾಪುಗೂ ಸ್ವಲ್ಪ ಓಡಾಡ್ದಂಗೆ ಆಗುತ್ತೆ ಹೊರಗಡೆ ಎಲ್ಲ, ಮತ್ತು ಆಡೋದೆಲ್ಲ ಕಡಿಮೆ ಮಾಡ್ತಾಳೆ ಅಂದ್ಬಿಟ್ಟು ಈ ಥರ ಬ್ರೇಕ್ ತೊಗೋತಿದ್ವಿ. ನಾವು ಬರೋತ್ತಿಗೆ ನಮ್ಮ ಮನೆಯವರು ಪಾಪುನ ಹಿಂಗೆ ಕಾರ್ ಮೇಲೆ ಕೂರಿಸ್ಬಿಟ್ಟು ಆಟ ಆಡಿಸ್ತಾಯಿದ್ರು. ನಾವಿನ್ನೂ ಸ್ವಲ್ಪ ಲೇಟ್. ಅಜ್ಜಿ ಸ್ವಲ್ಪ ನಿಧಾನಕ್ಕೆ ತಿಂತಾರಲ್ವ, ನಾನು ಅಜ್ಜಿ ಲೇಟಾಗಿ ಬಂದ್ವಿ, ಇವ್ರು ಮುಂಚೆನೇ ಬಂದಿದ್ದರು. ಇದು ಯಾವ ಊರು ಅನ್ನೋದು ನನಗೆ ನಿಜವಾಗ್ಲೂ ನೆನಪೇ ಇಲ್ಲ, ಅದಕ್ಕೆ ನಾನು ಹೇಳಿಲ್ಲ. ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನಾವು ಮಡಿಕೇರಿ ಮೇಲೆ ಹೊರಟಿರೋದು, ಮೈಸೂರಿಗೆ ಹೋಗಿ ಮದ್ದೂರಿಂದ ಮೈಸೂರಿಗೆ ಹೋಗಿ ಮೈಸೂರಿಂದ ಮಂಗಳೂರಿಗೆ ಮಡಿಕೇರಿ ಮೇಲೆ ಹೊರಟಿರೋದು. ನೋಡಿ ಈ ಥರ ನೀರಿಂದು ಕ್ಯಾನ್ 25 ಲೀಟರ್ಸ್ದು ನೆಲ್ಲಿ ಇರೋದನ್ನೇ ಒಂದು ಹಾಕ್ಕೊಂಬಿಟ್ಟಿದ್ವಿ, ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದು ಆ ಕಡೆ ಈ ಕಡೆ ಓಡಾಡುತ್ತೆ, ನೀರೆಲ್ಲ ಚೆಲ್ಲೋಗುತ್ತೆ, ನೆಲ್ಲಿ ಮುರಿದೋಗುತ್ತೆ ಅಂದ್ಬಿಟ್ಟು ಗಂಟು ಹಾಕಿ ಕಟ್ಟಿದ್ರು ಸುತ್ತಲಿ ದಾರದಲ್ಲಿ. ಅದನ್ನು ರಿಮೂವ್ ಮಾಡ್ತಾಯಿದ್ರು. ನೀರು ಕುಡಿಬೇಕು, ನೀರು ತುಂಬಿಸ್ಕೋಬೇಕು ಅಂತೇಳ್ಬಿಟ್ಟು. ಅಲ್ಲಿ ಒಂಥರ ಕೋಟ್ರಸ್ ಮನೆಗಳ ಥರ ಇತ್ತು. ಅಲ್ಲಿ ಕೋಳಿ ಎಲ್ಲ ಸಾಕಿದ್ರು, ಅದಕ್ಕೆ ಮೇವೆಲ್ಲ ಹಾಕ್ತಾಯಿದ್ರು. ನೋಡ್ತಾ ಇದ್ಲು. ನಂಗೆ ಈ ಥರ ಮನೆಗಳೆಲ್ಲ ನೋಡಿದ್ರೆ ನಮ್ಮದು ಚೈಲ್ಡ್ಹುಡ್ ಡೇಸ್ ನೆನಪಾಗುತ್ತೆ. ಅಲ್ಲಿ ಸ್ವಲ್ಪ ಹೊತ್ತು ಆದಮೇಲೆ ಹೊರಟ್ವಿ. ಏನೇನೋ ಆಟ ಆಡೋದಕ್ಕೆ ಶುರು ಮಾಡಿದ್ಲು. ಅಂದರೆ ನೀರು ಚೆಲ್ಲೋದು, ಬಾಟ್ಲಿಂದ ಆ ಥರ ಕಪ್ ಥರ ಇದೆಯಲ್ವ, ಕಪ್ ಹೋಲ್ಡರ್ ತೆಗ್ದಿದ್ದು ಆಟ ಆಡಲಿ ಅಂದ್ಬಿಟ್ಟು ಅದಕ್ಕೆ ನೀರು ಹಾಕೋದು, ಈ ಥರ ಎಲ್ಲ ಮಾಡ್ತಿದ್ಲು. ಅಲ್ಲಿ ಇಡೋಣ ಅಂತ ತೆಗೆದ್ರೆ ಅವಳು ನೀರು ತುಂಬ್ತಾ ಇದ್ದಾಳೆ. ಅದಕ್ಕೆ ಅವಳದ್ದು ಅದೇ ಆಟ, ನೀರು ಚೆಲ್ಲೋದು, ಅದನ್ನು ಒರೆಸೋದು, ಈ ಥರ ಮಾಡೋದು. ಮತ್ತು ಅವಳಿಗೇನು ಟಾಯ್ಸ್ ಏನು ಕ್ಯಾರಿ ಮಾಡಿರಲಿಲ್ಲ ನಾನು. ಅದಕ್ಕೆ ಸಿಂಹ ಇತ್ತು ಗಾಡಿನಲ್ಲೇ, ಆ ಕಾರಲ್ಲೇ, ಅದನ್ನೇ ಕೊಟ್ಟಿದ್ದೆ ಆಟ ಆಡೋಕ್ಕೆ. ಅದನ್ನು ನೋಡ್ಬಿಟ್ಟು ಸ್ವಲ್ಪ ಆಟ ಆಡ್ತಾಯಿದ್ಲು. ನೋಡಿ, ಮುತ್ತ ಕೊಡು ಅಂದರೆ ಮುತ್ತ ಕೊಡ್ತಾ ಇದ್ದಾಳೆ ಸಿಂಹಕ್ಕೆ, ಸಿಂಹ ಥರ ಮಾಡು ಅಂದರೆ ಸಿಂಹ ಥರ ಮಾಡ್ತಾಯಿದ್ದಾಳೆ. ಅದ್ರದ್ದು ಕಣ್ಣು ಕೀಳೋಕ್ಕೆ, ಮೂಗು ಕೀಳೋಕ್ಕೆಲ್ಲ ಹೋಗ್ತಾಳೆ. ಅದನ್ನು ಬೌ ಅಂದ್ಕೊಂಡ್ಬಿಟ್ಟು ಬೌ ಅಂತಲೂ ಅಂದ್ಲು ಒಂದು ಸರಿ. ಆಮೇಲೆ ನೆಕ್ಸ್ಟು ಮಡಿಕೇರಿಯಲ್ಲಿ ರೀಚ್ ಆದ್ವಿ. ಕಾಣಿಸ್ತೈತೆ ಕಣ್ರಿ ಸ್ವಲ್ಪ ನೋಡಿ. ನಾವು ಊಟ ಮಾಡಿಬಿಟ್ಟು ಹೊರಟ್ವಿ ಅಲ್ವಾ. ಇವಳಿಗೂ ಸ್ವಲ್ಪ ದೋಸೆ ತಿನ್ನಿಸಿದ್ವಿ. ಹೊಟ್ಟೆ ಹಸ್ತಿತ್ತವಳು, ಮಧ್ಯಾಹ್ನ ನೀಟಾಗಿ ಊಟ ಮಾಡಿರಲಿಲ್ಲ ಅಲ್ವಾ, ತಿಂದ್ಲು, ಅದಕ್ಕೆ ತಿನ್ನಿಸಿದ್ವಿ. ಆಮೇಲೆ ಘಾಟ್ ಸೆಕ್ಷನ್ ಶುರು ಆಯ್ತಲ್ಲ, ಇವಳಿಗೆ ಏನಾಯ್ತಂದರೆ ಊಟ ಮಾಡಿದ್ದಕ್ಕೂ ಅದಕ್ಕೂ ಒಂಥರ ತಲೆ ಸುತ್ತದಂಗೆ, ಹೊಟ್ಟೆ ಎಲ್ಲ ತೊಳಸ್ದಂಗೆ ಆಯ್ತೇನೋ, ಅಳೋದಕ್ಕೆ ಶುರು ಮಾಡಿಬಿಟ್ಲು. ಕಂಟಿನ್ಯೂಸ್ಸಾಗಿ ಅಳ್ತಿದ್ಲು. ಫಸ್ಟ್ ಸ್ಟಾರ್ಟ್ ಮಾಡಿದ್ದೇನೆಂದರೆ ಅಪ್ಪನ ಹತ್ರ ಹೋಗ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ದು ಅಳೋದಕ್ಕೆ. ಅದು ಹಂಗೆ ಕಂಟಿನ್ಯೂ ಆಗಿಬಿಟ್ಟು ಘಾಟ್ ಸೆಕ್ಷನ್ನಿಗೆ ಒಂಥರ ಅವಳಿಗೆ ಸೆಟ್ ಆಗದೆ ವಾಮಿಟಿಂಗ್ ಮಾಡಿ ಎಲ್ಲ ಮಾಡಿಬಿಟ್ಲು. ಆಮೇಲೆ ಸ್ವಲ್ಪ ಕಾರೆಲ್ಲ ನಿಲ್ಲಿಸ್ಬಿಟ್ಟು ಹಿಂದೆ ಬೆಡ್ ತೊಗೊಂಡಿದ್ವಿ, ಏರ್ ಬೆಡ್ ಬರುತ್ತಲ್ಲ ಕಾರಿಗೆ, ಅದನ್ನೆಲ್ಲ ಹಾಕಿ ಮಲಗಿಸ್ಕೊಂಡು ಅವಳನ್ನ ಸಮಾಧಾನ ಮಾಡಿ ಹೆಂಗೆಂಗೋ ಮ್ಯಾನೇಜ್ ಮಾಡಿದ್ವಿ. ಇದು ನಮಗೆ ಫಸ್ಟ್ ಟೈಮು, ಅವಳಿಗೂ ಫಸ್ಟ್ ಟೈಮು ಪಾಪ. ಹಂಗಾಗಿ ಸೆಟ್ ಆಗುತ್ತೆ ಹಂಗೆ ಹೋಗ್ತಾ ಅನ್ನೋದೊಂದು ಮನಸ್ಸಲ್ಲಿ ಇಟ್ಕೊಂಡು ಹ್ಯಾಂಡಲ್ ಮಾಡಿದ್ವಿ. ಆಮೇಲೆ ನಿದ್ದೆ ಬಂದುಬಿಡ್ತು, ಆರಾಮಾಗಿ ಮಲ್ಕೊಂಡ್ಳು. ಹಿಂದೆ ಬೆಡ್ಡೆಲ್ಲ ಹಾಕಿದ್ದಕ್ಕೆ ನಾನು ಆರಾಮಾಗಿ ಕಾಲು ನೀಡ್ಕೊಂಡು ಮಲ್ಕೋಬೋದು, ನಾನು ಏನು ಅಷ್ಟೊಂದು ಹೈಟ್ ಇಲ್ವಲ್ಲ, ಹಾಗಾಗಿ ತೊಗೊಂಡಿದ್ದಕ್ಕೆ ಯೂಸ್ ಆಯಿತು. ತುಂಬ ಹಿಂದೆನೇ ತರಿಸಿಟ್ಕೊಂಡಿದ್ವಿ, ಈ ಥರ ಲಾಂಗ್ ಜರ್ನಿಗೆ ಹೋದಾಗ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಸುಮ್ಮನೆ ಕೂತಿದ್ದಾಳೆ ಸದ್ಯಕ್ಕೆ. ಇನ್ನೂ ಆ ಥರ ವಾಮಿಟಿಂಗ್ ಎಲ್ಲ ಮತ್ತೆ ಮಾಡೋದೆಲ್ಲ ಮಾಡಲಿಲ್ಲ. ಎಲ್ಲ ವೀಡಿಯೋಸು ಮಾಡ್ಕೊಳಕ್ಕಾಗಲ್ಲ ಅಲ್ವಾ ಪಾಪು ಜೊತೆ ಟ್ರಾವೆಲ್ ಮಾಡಬೇಕಾದ್ರೆ, ಅದಕ್ಕೆ ಅದನ್ನು ಹಂಗೇ ಹೇಳ್ತಾ ಇದ್ದೀನಿ. ಮತ್ತು ಎ ಸಿನಲ್ಲೇ ರನ್ ಮಾಡಿದ್ದೀವಿ ನಾವು ಟ್ರಿಪ್ ಫುಲ್ಲು ಕಾರ್ನ. ಒಂಥರ ಅದು ಕೂಲಿಂಗ್ ಇರುತ್ತೆ. ವಿಂಡೋಸ್ ಓಪನ್ ಮಾಡಿಕೊಂಡ್ರು ಅಷ್ಟು ಕಂಫರ್ಟಬಲಾಗಿ ಇರೋದಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಸೆಕೆ ಇತ್ತು. ಹಾಗಾಗಿ ಎ ಸಿನೇ ಯೂಸ್ ಮಾಡಿದ್ದೀವಿ ಅಂತ ಹೇಳ್ಬೋದು. ಮತ್ತು ಕೈಯೆಲ್ಲ ನನಗೆ ಎಡಗೈ ಜಾಸ್ತಿ ನೋವು ಬಂದುಬಿಟ್ಟಿತ್ತು ಅವಳಿಗೆ ಎತ್ಕೊಂಡು. ವಾಮಿಟಿಂಗ್ ಎಲ್ಲ ಮಾಡಿಬಿಟ್ಲಲ್ಲ, ಒಂಥರ ನನಗೆ ಭಯನೇ ಆಗಿಬಿಡ್ತು, ಏನಪ್ಪ ಇದು ಅಂತ ಹೇಳ್ಬಿಟ್ಟು. ಮತ್ತು 4 ದಿನದವರೆಗೂ ರಿಟರ್ನ್ ಹೋಗೋವರೆಗೂ ಹೆಂಗಪ್ಪ ಹ್ಯಾಂಡಲ್ ಮಾಡೋದು ಇವಳನ್ನ ಅಂತ. ಆಮೇಲೆ ಏನಾಯಿತು ಅಂತ ನಿಮಗೆ ನೆಕ್ಸ್ಟ್ ವ್ಲಾಗ್ಸಲ್ಲಿ ಗೊತ್ತಾಗುತ್ತೆ. ಬಟ್ ಇವಾಗ ಸದ್ಯದ ಮಟ್ಟಿಗೆ ಆರಾಮಾಗಿ ಮಲ್ಕೊಂಡು ಬಂದಳು. ನಾವು ಕದ್ರಿಗೆ ಬಂದ್ವಿ, ಮಂಜುನಾಥ ಸ್ವಾಮಿ ಕದ್ರಿ ಇದೆಯಲ್ಲ ಅಲ್ಲಿ ರೂಮ್ ಬುಕ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ದೇವಸ್ಥಾನದ ರೂಮ್ಸ್ ಇರಲಿಲ್ಲ, ಪ್ರೈವೇಟ್ ರೂಮ್ ಬುಕ್ ಮಾಡೋದಕ್ಕೆ ಒಂದು ಅಡ್ರೆಸ್ ಹೇಳಿದರು, ಅದನ್ನು ಹುಡ್ಕೊಂಡು ಇವಾಗ ಹೋಗ್ತಾಯಿದ್ದೀವಿ. ಇಲ್ಲಿ ದರ್ಶನ ಎಲ್ಲ ಬೆಳಗ್ಗೆಗೆ ಹೋಗ್ತೀವಿ. ಆಲ್ಮೋಸ್ಟ್ ನಾವು ರೀಚ್ ಆಗೋಷ್ಟೊತ್ತಿಗೆ ಲೇಟ್ ನೈಟ್ ಆಗಿದೆ. ಹಾಗಾಗಿ ಚೆನ್ನಾಗಿ ನಿದ್ದೆ ಮಾಡಿ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಲ್ಲ, ನಿದ್ದೆ ಮಾಡಿಬಿಟ್ಟು
ಬೆಳಗ್ಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ, ಅಂದರೆ ಕಂಟಿನ್ಯೂ ಮಾಡ್ತೀನಿ. ಊಟನೂ ಬೇಡ ಏನೂ ಬೇಡ ಅಂತ ಅನಿಸ್ಬಿಟ್ಟಿತ್ತು ನಮಗೆ. ಸಂಜೆ ಎಲ್ಲ ದೋಸೆ ಎಲ್ಲ ತಿಂದಿದ್ವಲ್ವ, ಹಾಗಾಗಿ ನಾವೇನು ಊಟನೂ ಮಾಡೋಕ್ಕೋಗಿಲ್ಲ. ನಾವು ರೂಮ್ ಬುಕ್ ಮಾಡಿದ್ದ ಹೋಟೆಲಲ್ಲಿ ಏನು ಫುಡ್ ಸರ್ವಿಸ್ ಇರಲಿಲ್ಲ. ನಾವು ಹೋಗಿದ್ದ ಟೈಮಿಗೆ ಆನ್ಲೈನ್ ತೊಗೋಬೇಕು ಅಂದರು, ಅಂದರೆ ಝೊಮ್ಯಾಟೊ, ಸ್ವಿಗ್ಗಿ ಈ ಥರದ್ದೆಲ್ಲ ಆನ್ಲೈನ್ ಡೆಲಿವರಿ ಇದೆ, ತೊಗೊಳ್ಳಿ ಬೇಕಾದರೆ ಅಂತ ಅಂದರು. ಅಲ್ಲಿಗೆ ಹೋದ್ಮೇಲೆ ನನಗೇನು ಹೊಟ್ಟೆ ಹಶ್ವಾಗ್ತಿರ್ಲಿಲ್ಲ, ಅಂದ್ರೂ ನಮ್ಮ ಮನೆಯವರು ಸ್ವಲ್ಪ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರು. ತಿಂದ್ಕೊಂಡು ಮಲಗಿದ್ದು. ಬೆಳಗ್ಗೆ ಆರಾಮಾಗೇ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನ ದರ್ಶನಕ್ಕೆಲ್ಲ ಹೋದ್ವಿ. ಅದೆಲ್ಲ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಎಲ್ಲ ಒಂದೇ ವ್ಲಾಗಲ್ಲಿ ಶೇರ್ ಮಾಡ್ಕೊಳಕ್ಕಾಗಲ್ಲ, 4 ಡೇಸ್ ಟ್ರಿಪ್ ಇದ್ದಿದ್ದರಿಂದ ಸ್ವಲ್ಪನೇ ಶೂಟ್ ಮಾಡಿದ್ದೀನಿ, ಬಟ್ ಅದನ್ನು ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ 1-2-3 ವಿಡಿಯೋ ಮಾಡಿ ಶೇರ್ ಮಾಡ್ಕೋತಾ ಇದ್ದೀನಿ. ಹೀಗಿತ್ತು ನಮ್ಮ ಎಕ್ಸ್ಪೀರಿಯನ್ಸ್, ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಮಗು ಜೊತೆ. ನಿಮಗೆಲ್ಲ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಮತ್ತು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ, ಓಕೆನಾ? ನಿಮಗೆಲ್ಲ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಗೊತ್ತಲ್ವಾ, ಲೈಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಸ್ವಲ್ಪ ವ್ಲಾಗ್ ಲೇಟಾಗಿ ಆಗ್ತಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಏನು ಕಾರಣ ಅಂತ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ ವ್ಲಾಗ್ಸಲ್ಲಿ, ಓಕೆನಾ? ಡೈಲಿ ವ್ಲಾಗ್ಸ್ ಆಗ್ತೀನಲ್ಲ ಆವಾಗ. ಸದ್ಯಕ್ಕೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ, ಓಕೆನಾ? ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.